ಸ್ವಾಮಿ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರವನ್ನು ತಿಳಿಸುತ್ತಾ, ಇದು ಶ್ರೀ ರೇಣುಕಾದೇವಿ ಹಾಗೂ ಅಣ್ಣಮ್ಮ ದೇವಸ್ಥಾನದ ಒಂದು ಸ್ಥಾನ ಆಗಿದೆ. ಈ ದೇವಸ್ಥಾನದ ಒಂದು ವಿಶೇಷತೆ ಏನಂತಂದರೆ, ಈ ದೇವಸ್ಥಾನವನ್ನು ಕಟ್ಟಿ 30 ವರ್ಷಗಳನ್ನು ಕಳೆದಿರುತ್ತೆ. ಈ ದೇವಸ್ಥಾನವನ್ನು ಇಲ್ಲಿರ್ತಕ್ಕಂತಹ ಪುರೋಹಿತರಾಗಿರ್ತಕ್ಕಂತಹ ಭಾಗ್ಯಮ್ಮ ಅನ್ನುವಂಥವರು ಅಮ್ಮನವರು ಚಿಕ್ಕದಾಗಿ ಮನೆಯಲ್ಲಿ ನೆರವೇರಿಸ್ಕೊಂಡು ಬಂದಿರ್ತಾರೆ. ಈಗ ವಿಶೇಷತೆಯಿಂದ ಅಮ್ಮನವರ ಒಂದು ಆಶೀರ್ವಾದ ಹಾಗೂ ಅಮ್ಮನವರ ಅನುಕೂಲತೆಯಿಂದ ಒಂದು ಭವ್ಯವಾಗಿರ್ತಕ್ಕಂತಹ ಈ ದೇವಸ್ಥಾನವನ್ನು ಕಟ್ಟಿಕೊಂಡು, ಈ ದೇವಸ್ಥಾನದಲ್ಲಿ ಈ ನಡೆದಿರ್ತಕ್ಕಂತಹ ನೀವು ನೋಡಿರ್ತಕ್ಕಂಥ ಈ ಹೋಮವನ್ನು ಚಂಡಿ ಹೋಮವನ್ನಾಗಿ ಇವತ್ತಿನ ದಿವಸ 23ನೇ ವಾರ್ಷಿಕೋತ್ಸವದ ವಿಶೇಷವಾಗಿ ಪ್ರತಿ ವರ್ಷ ಒಂದೊಂದು ದೇವಿಯ ಹೋಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೋದ ವರ್ಷ ದುರ್ಗಾ ಹೋಮವನ್ನು ಮಾಡಿಕೊಂಡು ಅಮ್ಮನವರಿಗೆ ಆ ಪೂಜೆ ಸಲ್ಲಿಸಿದ್ವಿ. ಈ ವರ್ಷ ವಿಶೇಷತೆಯಾಗಿ ವಿಶ್ವಾವಸು ಸಂವತ್ಸರದ ಮಾರ್ಗಶಿರ ಮಾಸ ಹಾಗೂ ಕಾರ್ತಿಕ ಮಾಸ ಕೊನೆಯ ಕಾರ್ತಿಕ ಒಂದು ದಿವಸಕ್ಕೆ ಅನುಗುಣವಾಗಿ ಅಮ್ಮನವರಿಗೆ ಚಂಡಿ ಯಾಗವನ್ನು ಮಾಡಿಕೊಂಡು ಚಂಡಿ ಹೋಮವನ್ನು ಮಾಡಿಕೊಂಡ್ವಿ. ಈಗ ತದನಂತರವಾಗಿ ಈಗ ಅಮ್ಮನವರಿಗೆ ಅಭಿಷೇಕ ಹಾಗೂ ಅಲಂಕಾರ ಪೂಜೆ ನೆರವೇರ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಹಾಮಂಗಳಾರತಿ ಇರುತ್ತೆ. ಅದೇ ರೀತಿಯಾಗಿ ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ, ಇಲ್ಲಿ ಸಾವಿರಾರು ಭಕ್ತಾದಿಗಳು ದಿನನಿತ್ಯವಾಗಿ ಶುಕ್ರವಾರ ಹಾಗೂ ಮಂಗಳವಾರ ವಿಶೇಷತೆಯಾಗಿ ಅಮ್ಮನವರಿಗೆ ಪೂಜೆ ಸಲ್ಲಿಸ್ತಾರೆ. ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಾಗಿ ಏನು ಕೋರಿಕೆಗಳನ್ನು ಬೇಡ್ಕೊಂಡಿದ್ದಾರೋ ಆ ಬೇಡಿರ್ತಕ್ಕಂತಹ ಒಂದು ಕೋರಿಕೆಗಳನ್ನು ಅಮ್ಮನವರು ಇಷ್ಟ ಕಾಲದಲ್ಲಿ ಬೇಗ ನೆರವೇರಿಸಿಕೊಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಪೂಜೆಯನ್ನು ದಿನನಿತ್ಯವಾಗಿ ಅಮ್ಮನವರು ವಿಶೇಷತೆಯಾಗಿ ಬೆಳಗ್ಗೆ ಹಾಗೂ ಸಾಯಂಕಾಲ ಸಂಧ್ಯಾಕಾಲಕ್ಕೆ ಸರಿಯಾಗಿ ಪೂಜೆಗಳನ್ನು ಅಮ್ಮನವರಿಗೆ ವಿಶೇಷತೆಯಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಈ ಅಮ್ಮನವರು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಈ ರೀತಿ ವಿಶೇಷವಾಗಿ ನಡೆಸ್ಕೊಡ್ಲಿ. ನಾನು ಕೂಡ ಈ ಅಮ್ಮನವರಿಗೆ ವಿಶೇಷತೆಯಾಗಿ ನಾನು ಒಂದು ಕೆಲವು ವರ್ಷಗಳಿಂದ ಹೋಮ ಹಾಗೂ ಪೂಜೆ ಕೈಂಕರ್ಯಗಳನ್ನು ಪ್ರತಿ ವರ್ಷ ಊರ ಹಬ್ಬ ಆಗಲಿ ಅಥವಾ ವಾರ್ಷಿಕೋತ್ಸವ ಆಗಲಿ ಅಥವಾ ಅಮ್ಮನವರಿಗೆ ಜಾತ್ರಾ ಮಹೋತ್ಸವ ಮತ್ತು ದಸರಾ ವಿಶೇಷತೆ ಪೂಜೆಗಳಿಗೂ ಕೂಡ ಇಲ್ಲಿ ನಾನೇ ಬಂದು ವಿಶೇಷತೆಯಾಗಿ ಪೂಜೆಯನ್ನು ಮಾಡ್ತಿದ್ದೀನಿ. ಹಾಗೆ ಎಲ್ಲರೂ ಕೂಡ ಬಂದು ಈ ಅಮ್ಮನವರ ಕೃಪಾಶೀರ್ವಾದ ಹಾಗೂ ಆಶೀರ್ವಾದವನ್ನು ಪಡ್ಕೊಳ್ಳಿ. ನನ್ನ ಹೆಸರು ಚಂದನ್ ಭಟ್ ಅಂತ ಹೇಳಿ. ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.